ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಎಕ್ಸ್ಪ್ಲೋರ್ ವಿತ್ ಜಿ ಪಿ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನೀವು ಅನ್ಕೋಬೋದು ಇವನೇನಪ್ಪ ನಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಯಾವಾಗಲೂ ಬೈಕಲ್ಲಿ ಹೋಗ್ತಾ ಇದ್ದ. ಗಾಡಿ ಸ್ವಲ್ಪ ಸರ್ವಿಸಿಗೆ ಇಟ್ಟಿದ್ದೀನಿ, ಹಾಗಾಗಿ ತಗೊಂಬರೋಕ್ಕೆ ಅಂತಲೇ ಹೊರಟಿದ್ದೀನಿ ನಡ್ಕೊಂಡು. ನೋಡಿ, ಇಲ್ಲಿ ಗದ್ದೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಹೊಸ ವರ್ಷನ ಹೇಗೆ ಆಚರಿಸಿದ್ರಿ ಎಲ್ಲರೂ ಕಮೆಂಟ್ ಮಾಡಿ. ನೋಡಿ, ಇಲ್ಲಿ ನಡ್ಕೊಂಡು ಹೋಗೋದಕ್ಕೆ ಅಂತಲೇ ಫುಟ್ಪಾತ್ ಮಾಡಿರ್ತಾರೆ. ಸೊ ಅದರಲ್ಲೇ ನಡ್ಕೊಂಡು ಹೋದರೆ ಬೆಟರು. ನೋಡಿ, ನಾವು ರಸ್ತೆಯಲ್ಲಿ ಎಷ್ಟು ಹುಷಾರಾಗಿ ಓಡಾಡಿದ್ರೂ ಕೂಡ ತುಂಬ ಜಾಗ್ರತೆಯಾಗಿರ್ಬೇಕಾಗತ್ತೆ. ಯಾಕೆಂದರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಇಲ್ಲಿ ಮೊನ್ನೆ ಒಂದು ಇನ್ಸಿಡೆಂಟ್ ನಡೀತು. ಏನಪ್ಪ ಅಂದರೆ, ರಸ್ತೆಯಲ್ಲಿ ಹೋಗ್ತಾ ಇದ್ದೆ, ಸಡನ್ನಾಗಿ ಒಬ್ಬರು ಏಜ್ ಆದವರು ಅಡ್ಡ ಬಂದ್ಬಿಟ್ರು. ಏನೂ ಮಾಡೋಕ್ಕಾಗಿಲ್ಲ, ಕೂತ್ಬಿಟ್ಟೆ. ಬಟ್ ಅವತ್ತು ವಿಡಿಯೋ ಏನಿರಲಿಲ್ಲ, ಹಾಗಾಗಿ ಅದ್ರ ಬಗ್ಗೆ ಏನು ನನಗೆ ಅಪ್ಡೇಟ್ಸ್ ಕೊಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಅವರಿಗೆ ಹುಷಾರಾಗಿದ್ದಾರೆ. ಸೊ ಔಟ್ ಆಫ್ ಡೇಂಜರ್. ಸೊ ನಾವು ಕೂಡ ಸೇಫ್ ಆಗಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಗಾಡಿ ಓಡಿಸ್ತಾ ಇದ್ದೀರಾ, ರಸ್ತೆ ಮಧ್ಯ ಪಕ್ಕದಲ್ಲೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀರಾ, ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಹೋಗಿ. ಯಾಕೆಂದರೆ ಬ್ಯಾಡ್ ಟೈಮ್ ಅನ್ನೋದು ತುಂಬಾ ಕೆಟ್ಟದಾಗಿಲ್ಲ. ಸೊ ಎಲ್ಲರೂ ಜಾಗ್ರತೆಯಾಗಿ ಗಾಡಿ ಓಡಿಸಿ, ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಗಾಡಿ ಓಡಿಸಿ. ಯಾಕೆಂದರೆ ನಾವು ಎಷ್ಟೇ ಜಾಗ್ರತೆಯಾಗಿದ್ದರೂ ಕೂಡ ಕೆಲವೊಂದು ಸರಿ ಅಚಾತುರ್ಯ ನಡೆದೋಗುತ್ತೆ. ಸೊ ಎಲ್ಲರೂ ಸೇಫಾಗಿ ರೈಡ್ ಮಾಡಿ, ಸೇಫಾಗಿಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಸೊ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ